ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ಭಾಷಣ. ಯೇಸು ಜನಸಮೂಹಕ್ಕೆ ಹೀಗೆಂದರು, ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಡಿಟ್ಟ ನೀತಿಗೆ ಹೋಲಿಸಬಹುದು. ಇದನ್ನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ. ತನಗಾದ ಸಂತೋಷದಿಂದ ಹೋಗಿ ತನಗೆ ಇದು ಲೆಕ್ಕವನ್ನು ಮಾಡಿ ಈ ಹೊಲವನ್ನೇ ಕೊಂಡು ಬಿಡುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಒಂದು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು. ಅನಗತ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಮಾಡಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು. ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆಚೂರಿನ ಮೇಲೆ ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ, ಕೆಟ್ಟವನ್ನು ಎಸೆದಿರುತ್ತಾರೆ. ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರ ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು. ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಡಕಡಲ್ಲಿ ಹಲ್ಲು ಕಡಿದುಕೊಂಡು ಓಡಾಡುವರು. ಇದು ನಿಮಗೆ ಅರ್ಥವಾಗಿದೆ ಎಂದು ಯೇಸು ಶಿಷ್ಯರನ್ನು ಕೇಳಿದರು. ಶಿಷ್ಯರು ಅರ್ಥವಾಯಿತು ಎಂದರು. ಆಗ ಯೇಸು, ಇಂದಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ. ಅವರು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಇವತ್ತಿನ ವಾಚನವನ್ನು ಗಮನವಿಟ್ಟು ಆಲಿಸಿ ಧ್ಯಾನಿಸಿದೆ. ಆದರೆ ಇದೊಂದು ಸತ್ಯ ಅನ್ನೋದಾಗುತ್ತೆ. ಅದೇ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗುವುದು ಹೇಗೆ ಅನ್ನುವ ಪ್ರಶ್ನೆ. ನನ್ನ ಜೀವನದ ಅತ್ಯುನ್ನತವಾದಂಥ ಗುರಿ ಏನು ಎನ್ನುವ ಪ್ರಶ್ನೆ. ನಾನು ಯಾವುದಕ್ಕಾಗಿ ಜೀವಿಸ್ತಾ ಇದ್ದೇನೆ ಎನ್ನುವಂಥ ಬಹಳ ಮೂಲಭೂತವಾದ ಪ್ರಶ್ನೆ. ನಾನು ಮನುಷ್ಯನಾಗಿರುವುದು ಯಾವ ಕಾರಣಕ್ಕೆ ಎನ್ನುವಂಥ ಅತಿ ಸರಳವಾದಂಥ ಪ್ರಪ್ರಥಮ ಪ್ರಶ್ನೆ. ನಾನು ಬೇರೆ ಏನೋ ಆಗಿರ್ಬೋದಿತ್ತು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದಿತ್ತು, ಅಥವಾ ಇನ್ನೇನೋ ಆಗಿರ್ಬೋದಿತ್ತೇನೋ. ಆದರೆ ದೇವರು ನನಗೆ ಈ ಬದುಕನ್ನು ಕೊಟ್ಟಿದ್ದಾರೆ ಏನಕ್ಕೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಮೊದಲಿಗೆ ಕಂಡುಕೊಳ್ಳಬೇಕು. ದೇವರ ಮಗನನ್ನಾಗಿ ನನ್ನನ್ನೇ ಆರಿಸಿಕೊಂಡದ್ದು ಯಾಕೆ? ಏನೋ ಕಾರಣ ಇರಬೇಕು. ಏನೋ ಕಾರಣದಿಂದ ದೇವರ ಯೋಜನೆಗೆ ಅರ್ಥವನ್ನು ಕಂಡುಕೊಳ್ಳೋದು ಯಾರು? ಅದನ್ನು ನಮ್ಮ ಜೀವನ ಪೂರ್ತಿ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು ಎನ್ನುವುದೇ ಇವರ ಮಾತಿನ ಸಂದೇಶ. ಕಂಡುಕೊಂಡಂಥ ಸತ್ಯವನ್ನು ಜೀವಿಸಲಿಕ್ಕೆ ದೇವರ ಅನುಗ್ರಹದೊಂದಿಗೆ ನಾವು ಪ್ರಯತ್ನ ಪಡಬೇಕು. ನಾವು ಯಾವುದೇ ನಿಶ್ಚಲತೆಯಲ್ಲಿ ನಿರ್ಧಾರ ಮಾಡಬೇಕು, ಜೀವಿಸಬೇಕು. ಆತ್ಮೀಯ ಸಹೋದರಿಯರೇ, ಸಹೋದರರು, ಸೊಲೊಮೋನ ತನ್ನ ತಂದೆಯ ನಂತರ ಸಿಂಹಾಸನವನ್ನು ಏರಿದ, ಗಂಡುವಿನ ಏರಿದ. ಸಿಂಹಾಸನವನ್ನು ಏರಿದಾಗ, ಅಧಿಕಾರವನ್ನು ವಹಿಸಿಕೊಂಡಾಗ ಅವರಿಗೆ ತಾನು ಅಲ್ಪ, ಅತ್ಯಲ್ಪ, ಈ ಸ್ಥಾನಕ್ಕೆ ಯೋಗ್ಯನಲ್ಲ ಎನಿಸಿಬಿಟ್ಟು ಇಂಥ ಮಹಾ ಜನಾಂಗವನ್ನ ದೇವರೇ ಆರಿಸಿಕೊಂಡು ದೇವರೇ ನಡೆಸುತ್ತಿರುವಂತಹ ಈ ಜನಾಂಗವನ್ನ ನಾನು ಪರಿಪಾಲಿಸುವುದಾದ್ರೆ ಹೇಗೆ? ನಾನು ತೀರಾ ಸಾಮಾನ್ಯ, ನನಗೆ ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಯನ್ನು ಕಾಡುತ್ತಿದ್ದೇನೆ. ಸರ್ವೇಶ್ವರ ಸ್ವಾಮಿ ಅವನ ಕನಸಿನಲ್ಲಿ ಕಾಣಿಸಿಕೊಳ್ತಾರೆ. ಅವರ ಪ್ರಶ್ನೆಗೆ, ಅವರ ಬಯಕೆಗೆ ಉತ್ತರವನ್ನು ಕೊಡ್ತಾರೆ. ಕೇಳು, ನಿನಗೇನು ಬೇಕು ಕೇಳು. ನಿನ್ನ ದೇವರಾದ ಸರ್ವೇಶ್ವರ ನಾನು ನಿನ್ನ ತಂದೆಗೆ ಬದಲಾಗಿ ನಿನ್ನನ್ನ ನನ್ನ ಜನರ ಅರಸನ್ನಾಗಿ ಆರಿಸಿಕೊಂಡಿದ್ದೇನೆ, ಕೇಳು. ಆಗ ಹೇಳ್ತಾನೆ, ಸ್ವಾಮಿ, ನಾನು ವ್ಯವಹಾರದಲ್ಲಿ ಚಿಕ್ಕವ, ನನಗೆ ಇದರ ಪರಿಜ್ಞಾನ ಇಲ್ಲ. ಇಷ್ಟೊಂದು ಜನಾಂಗವನ್ನ, ಬಲಾಪರಗಳಂತ ಈ ದೊಡ್ಡ ಜನಾಂಗವನ್ನ ನಡೆಸುವುದು ಬಹಳ ಕಷ್ಟ. ಆದ್ರಿಂದ ಇವರನ್ನ ನಾನು ಆಳುವುದಕ್ಕೆ, ನ್ಯಾಯಗಳನ್ನ ಕಂಡು ಹಿಡಿಯುವುದಕ್ಕೆ ನನಗೆ ವಿವೇಕವಾದ ಮನಸ್ಸಿದೆ. ದೇವರು ನಿಮಗೆ ಕಾಣಿಸಿಕೊಂಡಿದ್ದಾರೆ, ಕನಸುಗಳಾದ ನನಗೆ ಆಗಾಗ ಬೇಟೆಯವರೆಲ್ಲ ಬರ್ತಾರೆ. ನಿಮಗೆ ದೇವರು ಕನಸಲ್ಲಿ ಏನಾದ್ರು ಕಾಣಿಸಿಕೊಂಡ್ರ, ದೂರ ಏನಾದ್ರು ಕಾಣಿಸಿಕೊಂಡ್ರ, ಒಮ್ಮೆ ಕಾಣಿಸಿಕೊಂಡ್ರೆ
ನೀವು ಏನು ಬೇಕು ಕೇಳ್ಕೊ, ನಾನು ಕೊಡ್ತೀನಿ, ಏನು ಕೇಳ್ಕೊಳ್ತೀನಿ. ಸುಮ್ಮನೆ ನನ್ನ ನೋಡ್ಬೇಕು, ಏನನ್ನ ಹೇಳ್ಕೊಳ್ತೀನಿ. ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಬೇಕು ಅಲ್ವಾ? ಇಂಥ ದೊಡ್ಡ ಸಂಪತ್ತಿಲ್ಲ. ಹಣ ಇಲ್ಲದವರಿಗೆ ಹಣ ಬೇಕು, ಯಾಕಂದ್ರೆ ಲೋನ್ಗಳನ್ನು ಕಟ್ಟಬೇಕು, EMIಗಳನ್ನು ಕಟ್ಟಬೇಕು. ಮನೆ ಲೋನ್ ಇರ್ಬೋದು, ಅಥವಾ ಕಾರ್ ಲೋನ್ ಇರ್ಬೋದು, ಅಥವಾ ಇನ್ನೇನೋ ಲೋನ್, ಎಜುಕೇಶನ್ ಲೋನ್ ಇರ್ಬೋದು, ಉದ್ಯೋಗಕ್ಕೆ ನೀವು ಯಾವುದೋ ಲೋನ್ ಅಂತ ಇಟ್ಕೊಂಡಿರ್ಬೋದು. ಇದನ್ನೆಲ್ಲ ತೀರಿಸಲಿಕ್ಕೆ ಹಣ ಬೇಕು. ದೇವರು ಕಾಣಿಸಿಕೊಂಡಾಗ ಮೊದಲು ನಮಗೆ ಬರೋದೇನು? ಅವತ್ತಿನ ಸಮಸ್ಯೆ, ದೊಡ್ಡ ಸಮಸ್ಯೆ ಅಲ್ಲ, ಅವತ್ತಿನ ಸಮಸ್ಯೆ ಏನು? ಈಗ ಹೊಟ್ಟೆ ಹಸಿದವರಿಗೆ ಏನ್ ಬೇಕು ಅಂತ ಕೇಳ್ಕೊಂಡ್ರೆ ಏನ್ ಕೇಳ್ಕೊಳ್ತಾರೆ? ಅನ್ನ ಬೇಕು ಅಂತಾನೆ. ತಕ್ಷಣಕ್ಕೆ ನನಗೆ ಆಹಾರ ಬೇಕು ಅಂತ ಹೇಳ್ತಾರೆ. ಆರೋಗ್ಯ ಇಲ್ಲದೆ ಇರುವಂತಹ ಆಸ್ಪತ್ರೆಯಲ್ಲಿ ಮಲಗಿರುವ ಆ ರೋಗಿಯನ್ನು ಕೇಳ್ಕೊಂಡ್ರೆ ಏನ್ ಬೇಕು ಅಂತ ಹೇಳಿದ್ರೆ, ಹಣ ಕೇಳಿದ್ರೆ ಹಣ ಬೇಡ ಸ್ವಾಮಿ, ನನಗೆ ಆರೋಗ್ಯ ಕೊಡಿ ಅಂತ ಕೇಳ್ತಾರೆ. ನನಗೆ ಯಾವುದೇ ರೋಗವನ್ನು ಕೊಡಬೇಡಿ, ನನಗೆ ಸ್ವಲ್ಪ ಧೈರ್ಯದಲ್ಲಿ, ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ದೃಢವಾದಂತಹ ಆರೋಗ್ಯವನ್ನು, ಒಳ್ಳೆಯ ಚೈತನ್ಯವನ್ನು ಕೊಡಿ ಅಂತ ಬೇಡ್ಕೊಳ್ತಾರೆ ಅಲ್ವಾ? ಹಾಗೊಮ್ಮೆ ದೇವರು ಖಂಡಿತವಾಗಿ ನಮಗೆ ಕಾಣಿಸಿಕೊಂಡಿದ್ದೇ ಆದರೆ ಯಾರ ಮೂಲಕನೋ, ವ್ಯಕ್ತಿಗಳ ಮೂಲಕನೋ ಅಥವಾ ಇನ್ಯಾವುದೋ ರೂಪದಲ್ಲಿ ದೇವರು ಕಾಣಿಸಿಕೊಂಡು ಕೇಳ್ಕೊ, ಏನ್ ಬೇಕಾದ್ರೂ ಕೇಳ್ಕೊ ಕೊಡ್ತೇನೆ ಅಂತ ಹೇಳಿದ್ರೆ, ನಾವು ಶರೀರವಾದವನ್ನು ಕೇಳ್ಬೋದ, ಶಾಶ್ವತವಾದವನ್ನು ಕೇಳಬಹುದು, ನಿರಂತರವಾದವನ್ನು ಕೇಳಬಹುದು. ಸಂತ ಪೌಲ ಹೇಳ್ತಾನೆ ತನ್ನ ಪತ್ರದಲ್ಲಿ, ನಾನು ಈ ಲೋಕದ ಐಶ್ವರ್ಯಗಳನ್ನು ನಶ್ವರ ಪರಿಗಣಿಸಿದ್ದೇನೆ, ಕಸ ಎನ್ನುವುದನ್ನು ಬಿಸಾಡಿದ್ದೇನೆ, ವ್ಯಾಜ್ಯ ಎನ್ನುವುದನ್ನು ತಿರಸ್ಕರಿಸಿಬಿಟ್ಟಿದ್ದೇನೆ. ಯಾಕೆ ಕೇಳಿದ್ರೆ ನನಗೆ ಅರ್ಥವಾಗಿದೆ, ಸರ್ವೇಶ್ವರ ಸ್ವಾಮಿಯ ಸಂಬಂಧ ಮಾತ್ರ, ನನ್ನ ಯೇಸುವಿನ ಸಂಬಂಧ ಮಾತ್ರ ನನಗೆ ಶಾಶ್ವತ ಎಂಬ ಅರಿವು, ಜ್ಞಾನ ನನಗೆ ಬಂದಿದೆ. ಆದ್ರಿಂದ ಸ್ವಾಮಿ, ನಿನ್ನ ಪಾದ ಸ್ಥಳದಲ್ಲಿ ಸ್ವಲ್ಪ ಸ್ಥಳ ಕೊಡು ಸಾಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ ಅಂತ ಪೌಲ ಹೇಳ್ತಾರೆ. ಅವನಿಗೆ ಪೌಲ ಕೇಳ್ಕೊಳ್ತಾನೆ, ಮತ್ತೆ ಸಾಲೋಮನ ಕೇಳ್ಕೊಳ್ತಾನೆ, ಸ್ವಾಮಿ ನನಗೆ ವಿವೇಕವನ್ನು ಕೊಡು, ಜ್ಞಾನವನ್ನು ಕೊಡು. ಸರ್ವೇಶ್ವರ ಸ್ವಾಮಿ ಸಾಲೋಮನಿಗೆ ಹೇಳಿದ್ದು, ಫಲ ನಿನ್ನ ಮೆಚ್ಚಿದೆ, ನಾನು ನಿನ್ನ ಮೆಚ್ಚಿದೆ. ಒಬ್ಬ ರಾಜನಾಗಿ ನೀವು ಏನನ್ನು ಕೇಳ್ಕೊಳ್ಬೋದಾಗಿತ್ತು? ನನಗೆ ಯಾವುದೇ ಶತ್ರುಗಳು ಇಲ್ಲದೆ ಹಾಗೆ ನಿಲ್ಲದ ಹಾಗೆ ಮಾಡುವುದು, ಶತ್ರು ವಿನಾಶವನ್ನು ಕೇಳ್ಕೊಳ್ಬೋದಾಗಿತ್ತು. ನೀನು ಶತ್ರು ವಿನಾಶವನ್ನು ಕೇಳ್ಕೊಳ್ಳಿಲ್ಲ. ನನಗೆ ಸಿರಿ ಸಂಪತ್ತು ಕೊಡು, ಬಂಗಾರ ಕೊಡು, ಆಭರಣ ಚಿನ್ನವನ್ನು ಕೊಡು ಅಂತ ನೀನು ಕೇಳ್ಕೊಳ್ಳಿಲ್ಲ ಅಲ್ವಾ? ನನಗೆ ಆರೋಗ್ಯ ಕೊಡು, ನನಗೆ ಐಶ್ವರ್ಯ ಕೊಡು, ನನಗೆ ದೀರ್ಘಾಯುಷ್ಯ ಕೊಡು ಅಂತ ನೀನು ಕೇಳ್ಕೊಳ್ಳಿಲ್ಲ. ನಿನಗೆ ಆರೋಗ್ಯ, ಐಶ್ವರ್ಯ ಅಥವಾ ನಿನ್ನ ವೈದ್ಯಗಳ ವಿನಾಶ ಯಾವುದನ್ನು ಕೇಳ್ಕೊಳ್ಳಿಲ್ಲ. ಇಷ್ಟು ಸಣ್ಣವನಾದರೂ ಕೂಡ ನೀನು ವಿವೇಕವನ್ನ, ಜ್ಞಾನವನ್ನು ಕೇಳ್ಕೊಂಡೆ. ಆದ್ರಿಂದ ತಿಳ್ಕೊ, ಏನ್ ಗೊತ್ತಾ, ನೀನು ಕೇಳಬೇಕುವುದನ್ನೆಲ್ಲ ನಿನಗೆ ಕೊಡುತ್ತೇನೆ, ನಿನಗೆ ಜ್ಞಾನವನ್ನು, ವಿವೇಕವನ್ನು ಕೊಡ್ತೇನೆ. ಜೊತೆಗೆ ನೀನು ಕೇಳಿಕೊಳ್ಳದ ಎಲ್ಲಾ ಪ್ರಾಪಂಚಿಕತೆಯನ್ನು ಕೂಡ ನಿನಗೆ ಕೊಡ್ತೇನೆ. ಆದ್ರಿಂದ ನಿನ್ನ ಮುಂದೆಯೂ ನಿನ್ನಂತ ರಾಜ ಈ ಪ್ರಪಂಚದಲ್ಲಿ ಇಲ್ಲದ ಹಾಗೆ ನಾನು ಏರ್ಪಡಿಸ್ತೇನೆ ಅಂತ ಹೇಳ್ತಾರೆ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಒಳ್ಳೆಯದನ್ನು ಕೇಳ್ಕೊಳ್ಳೋದಾಗಬೇಕು ನಾವು, ಶ್ರೇಷ್ಠವಾದದನ್ನು ಕೇಳ್ಕೊಳ್ಳೋದಾಗಬೇಕು ನಾವು, ಕ್ಷಣಿಕವಾದದನ್ನು ಕೇಳ್ಕೊಳ್ಳೋದಾಗಲ್ಲ. ಮಕ್ಕಳನ್ನ ಕೇಳಿದ್ರೆ ಏನ್ ಬೇಕು ಅಂದ್ರೆ ಚಾಕ್ಲೇಟ್ ಬೇಕು ಅಂತಾರೆ, ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರೆ ಬಟ್ಟೆ ಕೊಡಿಸು ಅಂತ ಹೇಳ್ತಾರೆ. ಆ ರೀತಿ ಆಗಬಾರ್ದು. ನಾವು ಕ್ಷಣಿಕವಾದದಕ್ಕೆ ಆಸೆಗೊಂಡು, ಮೋಹಗೊಂಡು ಶಾಶ್ವತವಾದದನ್ನು ಕಳ್ಕೊಳ್ಳುವಂತ ಮೂರ್ಖರಾಗಬಾರ್ದು ನಾವು. ಇಡಿಯಟ್ ಅಂದ್ರೆ ಗೊತ್ತಾ? ಇಡಿಯಟ್ ಅಂದ್ರೆ ಗೊತ್ತಾ? ಬೈಯೋದಲ್ಲ. ಇಡಿಯಟ್ ಅಂದ್ರೆ ಮೂಢತನದ ಪದದ ಅರ್ಥ ಏನು ಗೊತ್ತೇ? ಮಾಡಬೇಕಾಗಿರುವ ಕರ್ತವ್ಯವನ್ನ ಮಾಡದೇ ಹೋಗುವ ಮೂರ್ಖ. ಮಾಡಬೇಕಾದಂತ ಜವಾಬ್ದಾರಿಗಳನ್ನ, ನೆರವೇರಿಸಬೇಕಾದಂತ ಜವಾಬ್ದಾರಿಗಳನ್ನ ಯಾರು ನೆರವೇರಿಸ್ತಾ ಇರಲಿಲ್ಲ ಅಂತವನ್ನ ತೆಗೆದುಕೊಂಡು ಸೆರೆಮನೆಗೆ ಹಾಕ್ತಾ ಇದ್ರು. ಅವನನ್ನ ಇಡಿಯಟ್ ಅಂತ ಕರೀತಾ ಇದ್ರು, ಗ್ರೀಕ್ ನಾಡಿನಲ್ಲಿ. ಮೂರ್ಖರಾಗ್ತಾರೆ. ನಮ್ಮ ಜವಾಬ್ದಾರಿಗಳನ್ನ ಏನು ಅಂತ ಅರಿತುಕೊಳ್ಳಬೇಕು. ಆ ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕೆ ದೇವರ ಅನುಗ್ರಹವನ್ನು ಬೇಡ್ಕೊಳ್ಬೇಕು. ಸ್ವಾಮಿ, ನಿನ್ನ ಅನುಗ್ರಹ ಒಂದೇ ನನಗೆ ಸಾಕು, ನಿನ್ನ ಆಶೀರ್ವಾದ ಒಂದೇ ಸಾಕು, ನೀನು ನನ್ನೊಂದಿಗೆ ಬೇಕಿದ್ದರೆ ಎಲ್ಲವೂ ನನ್ನೊಂದಿಗಿದ್ದ ಹಾಗೆ ಎನ್ನುವಂತ ಪರಿಜ್ಞಾನ ನನಗೆ ಬರಬೇಕು. ನಾನು ಈ ಕಥೆ ಕೇಳಿದ್ದೇನೆ ಗೊತ್ತಿಲ್ಲ. ನಮ್ಮೂರ ಕಡೆ ಆಗ ಹಂದಿಗಳ ಕಾಟ ಜಾಸ್ತಿ ಆಗಿತ್ತು. ಕಾಡುಗಳಲ್ಲಿ ಹೊಲದಲ್ಲೆಲ್ಲ ಬೆಳೆಯನ್ನೆಲ್ಲ ತಿನ್ಬಿಡ್ತಾ ಇದ್ರು, ಎಲ್ಲ ನಾಶ ಮಾಡ್ತಾ ಇದ್ರು. ಈ ರಾಮನಗರ, ಕನಕಪುರ ಈ ಭಾಗದಲ್ಲಿ ತುಂಬಾ ಬೆಳೆ ಹಾನಿ ಆಗ್ತಾ ಇತ್ತು. ಅದಕ್ಕಾಗಿ ಸರ್ಕಾರ ಒಂದು ಅನುಮತಿಯನ್ನು ಕೊಟ್ಟು, ಈ ಕಾಲದಲ್ಲಿ ಇಷ್ಟು ವರ್ಷಗಳಲ್ಲಿ ನೀವು ಹಂದಿಯನ್ನು ಬೇಟೆ ಮಾಡಬೇಕು ಅಂತ, ಹಂದಿಗಳನ್ನ ನೀವು ಹೊಡಿಬಹುದು ಅಂತ ಕೊಟ್ಟಿದ್ರು. ಈಗ ತೆಗೆದಾಗ್ತದೆ. ಆಗ ಕೆಲವು ವರ್ಷಗಳ ಹಿಂದೆ, ಒಂದು 15-10 ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರು 4 ಜನ ಹಂದಿ ಹೊಡೆದು ಹೋಗಿದ್ರು ರಾತ್ರಿ. ಹಲವು ರೀತಿಯಲ್ಲಿ ಹಂದಿಯನ್ನು ಸಾಯಿಸ್ತಾರೆ, ಬೇಟೆ ಮಾಡ್ತಾರೆ. 4 ಜನ ಹೋಗಿದ್ರು, ರಾತ್ರಿ ಎಲ್ಲ ಬೇಟೆ ಮಾಡಿದ್ರು ಅನ್ಸುತ್ತೆ.
ಬೆಳಿಗ್ಗೆ ಊರಿಗೆ ಒಂದು ಹಂದಿನ ಹೊಡ್ಕೊಂಡು ಬಂದ್ರು, ಇಬ್ರು ಮಾತ್ರ. ಊರವ್ರು ಕೇಳಿದ್ರು, ಮನೆಯವ್ರು ಕೇಳಿದ್ರು, ಅವರಿಬ್ರೆಲ್ಲೋ? ಅವರಿಬ್ರು ಅಲ್ಲಿ ಏನೋ ಗಾಯ ಆಯ್ತು, ಕಾಲು ಮುಟ್ಕೊಂಡ್ರು, ಅಲ್ಲೇ ಬಂದ್ಬಿಡ್ಲಿ ಅಂತ. ಅಲ್ಲ, ಹಂದಿಗಿಂತ ಅವ್ರಿಗಿಂತ ಹಂದಿ ನೋಡ್ದಾಯ್ತಾರೆ. ಹಂದಿನ ಹೊಡ್ಕೊಂಡು ಬಂದಿದ್ದೀರಾ, ಅವ್ರಿಬ್ಬರನ್ನ ಯಾಕೆ ಬಿಟ್ಬಿಟ್ಟು ಬಂದ್ರಿ? ಅವ್ರು ಹೇಳಿದ್ರು, ಅವ್ರಿಗೆ ಯಾರು ಹಿಡ್ಕೊಂಡು ಹೋಗ್ತಾರೆ, ಅವ್ರು ಅಲ್ಲೇ ಇರ್ತಾರೆ. ಹಂದಿನ ಬಿಟ್ಬಿಟ್ಟು ಬಂದ್ರೆ ಯಾರು ಎತ್ಕೊಂಡು ಹೋಗ್ತಾರೆ, ಇಲ್ಲ ಕಾಡು ಕಾಡಿಗೆ ಎತ್ಕೊಂಡು ಹೋಗ್ತಾರೆ. ಇದು ಮುಖ್ಯ ಆಯ್ತು ನಮಗೆ, ಅವ್ರು ಆಮೇಲೆ ನೋಡೋಣ. ಅವ್ರು ಮುಖ್ಯ ನಮಗೆ. ಹಂದಿನ ಆಹಾರನ ಅಥವಾ ಸಾಮಾನ್ಯ ಸಂಬಂಧಗಳು ಬಹಳ ಮುಖ್ಯ ನಮಗೆ. ಮೌಲ್ಯಗಳು ಬಹಳ ಮುಖ್ಯ. ದೇವರ ವಾಕ್ಯ ಕೂಡ ನಮಗೆ ಬಹಳ ಮುಖ್ಯ. ಶಾಶ್ವತವಾದನ್ನು ಆರಿಸಿಕೊಳ್ಳುವರಾಗಬೇಕು ನಾವು. ಶಾಶ್ವತವಾದ ವಿಚಾರಗಳ ಕಡೆ ನಾವು ಗಮನ ಇಡುವವರಾಗಬೇಕು. ಕ್ಷಣಿಕವಾದಂಥ ವಿಚಾರಗಳಿಗೆ ನಮ್ಮಲ್ಲಿ ಇಡೀ ಜೀವನವನ್ನು ಪೋಲ್ ಮಾಡಬಾರ್ದು. ಇಡೀ ಜೀವನವನ್ನ ನಶ್ವರವಾಗುವಂತನ್ನ ಏನೂ ತೆಗೆದುಕೊಳ್ಳಲಾಗದ ಬರಿಗೈಯಲ್ಲಿ ಹೋಗುವಂತಹ ವಸ್ತುಗಳನ್ನ ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಜೀವನವನ್ನು ಕಳ್ಕೊಳ್ತಿದ್ದಾರೆ. ಬೇಡ. ಅಲೆಕ್ಸಾಂಡರ್ ಕಥೆ ಗೊತ್ತಲ್ಲ. ಅಲೆಕ್ಸಾಂಡರ್ ಹೇಳಿದ, ನಾನು ಸತ್ತಾಗ ನನ್ನ ಕೈಗಳನ್ನು ಹೊರಗಿಡಿ, ಶವಪೆಟ್ಟಿಗೆಯಿಂದ ಹೊರಗಡೆ ಇಡಿ. 4 ವೈದ್ಯರು, ದೊಡ್ಡ ದೊಡ್ಡ ಶ್ರೇಷ್ಠ ವೈದ್ಯರು ನನ್ನ ಪೆಟ್ಟಿಗೆ ನಾವು ಹೊತ್ಕೊಂಡು ಹೋಗಿ ಎಲ್ಲ ಶ್ರೀಮಂತಿಕೆಯನ್ನು ದಾರಿಯಲ್ಲಿ ಹಾಕಿ, ಸಮಾಧಿಯ ದಾರಿಯಲ್ಲಿ ಹಾಕಿ 3 ವಿಚಾರಗಳು. ಸಮಾಧಿಯ ದಾರಿಯಲ್ಲಿ ನಾನು ಏನೆಲ್ಲ ಪ್ರಪಂಚದಾದ್ಯಂತ ನಾನು ಹೋಗಿ ವಜ್ರ ವೈಡೂರ್ಯ ಸಂಪತ್ತನ್ನು ಸಂಪಾದಿಸ್ತಲ್ಲ, ಅದನ್ನು ದಾರಿಯನ್ನು ಬಿಸಾಡಿ ನಾನು ಹೋಗಿ ನನ್ನ ಶವ ಹೋಗುತ್ತಾಗಿದೆ. ವೈದ್ಯರು ಹೇಳ್ಕೊಂಡು ಹೋಗ್ಲಿ, ಕೈಗಳನ್ನು ಈ ಕಡೆ ಹೊರಗಡೆ ಇಡಿ. ಯಾಕೆಂದ್ರೆ ಇದು ಯಾವುದು ನನ್ನ ಜೊತೆಗೆ ಬರಲ್ಲ. ಈ ಸಂಪತ್ತು ಯಾವುದು ನನ್ನ ಒಟ್ಟಿಗೆ ಬರಲಿಲ್ಲ. ಇದು ಉಳಿಲಿಕ್ಕೆ ಮಾತ್ರ ಸಾಧ್ಯ, ಅದನ್ನು ತಿಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರಿಗೈಯಲ್ಲಿ ಹೋಗ್ತಾ ಇದ್ದೀನಿ, ಚಕ್ರಾಧಿಪತಿಯಾಗಿದ್ರು ಕೂಡ ಬರಿಗೈಯಲ್ಲಿ ಹೋಗ್ತಾ ಇದ್ದೀನಿ. ಯಾರು ಕೂಡ ಕೈ ತುಂಬ ಹಿಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕಥೆ ಹೇಳಿದ್ದಲ್ಲ, ಗಂಡ ಹೇಳಿದಂತೆ ಹೆಂಡಿಗೆ, ನೋಡೆ ನನಗೆ ಸಾವು ಹತ್ತಿರ ಆಗ್ತಾ ಇದೆ, ಆದ್ರೂ ನಾನು ಕೆಲಸ ಮಾಡು, ನನ್ನ ಅರ್ಧ ಆಸ್ತಿಯನ್ನು ನೀನಿತ್ತು, ನೀನು ಅರ್ಧ ಆಸ್ತಿಯನ್ನ ಮೇಲೆ ಟಾಪ್ ಫ್ಲೋರ್ ಇದೆಯಲ್ಲ, ಟಾಪ್ ಫ್ಲೋರ್ ಇಟ್ಟಿರು, ನಾನು ಸತ್ತು ಹೋಗ್ಬೇಕಾದ್ರೆ ಮೇಲೆ ಇಟ್ಕೊಂಡು ಹೋಗ್ಬಿಡ್ತೀನಿ. ಅವಳು ಪಾಪ ಸತ್ಯವಾಗಿ ಮಾಡಿದಂತೆ ಇನ್ನು ಅರ್ಧ ಆಸ್ತಿಯ ಮೇಲೆ ಇಟ್ಬಿಟ್ಟು ಒಂದು ಚೆಕ್ ಕೊಟ್ಟು ಮೇಲೆ ಇಟ್ಬಿಟ್ಟು ಹೋಗುವುದು. ಸುಮಾರು ದಿನಗಳಲ್ಲಿ ಕಸ ಗುಡಿಸ್ಬೇಕಾದ್ರೆ ಚೆಕ್ ಸಿಗ್ತದೆ. ಅಲ್ಲ, ಇಲ್ಲೇ ಇದನ್ನು ಎತ್ಕೊಂಡು ಹೋಗ್ತಾ ಇದ್ರು. ನನ್ಗೆ ಗೊತ್ತಿತ್ತು ಅವ್ರು ಬೇರೆಯವರು ಕೆಳಗೋಗ್ತಾನೆ ಅಂತ. ಕೆಳಗೋಗೋದು, ಈ ಶರೀರ ಕೆಳಗೋಗೋದು, ಆತ್ಮ ಮೇಲೆ ಹೋಗ್ಬೇಕು. ಮೇಲೆ ಆತ್ಮ ಹೋಗ್ಬೇಕಾದ್ರೆ ಏನನ್ನಾದ್ರೂ ತೆಗೆದುಕೊಂಡು ಹೋಗ್ಬೇಕು. ಒಳ್ಳೆಯ ಗುಣಗಳನ್ನ, ನ್ಯಾಯವನ್ನ, ನೀತಿಯನ್ನ, ಪ್ರೀತಿಯನ್ನ, ಕ್ಷಮೆಯನ್ನ, ಈ ಮನೋಭಾವವನ್ನು ನಾವು ಬೆಳೆಸಿಕೊಂಡು ಒಂದು ಸಂಪತ್ತನ್ನ ಮಾಡಿಕೊಂಡು ಹೋಗ್ಬೇಕು. ಯೇಸು ಸ್ವಾಮಿ ಹೇಳಿದ್ರು, ಅಳಿದು ಹೋಗುವ ಆಸ್ತಿಯನ್ನು ಶೇಖರಿಸಿಡಬೇಡಿ, ಅವು ತುಕ್ಕು ಹಿಡಿತವೆ, ನುಸಿ ಹಿಡಿತವೆ. ಶಾಶ್ವತವಾಗಿ ಸ್ವರ್ಗದಲ್ಲಿ ನಿಮಗೆ ಸಂಪತ್ತನ್ನು ಶೇಖರಿಸಿಡಿ. ಅಲ್ಲಿ ಕಣ್ಣು ಕಾಕರಕ್ಕೆ ಭಯ ಇಲ್ಲ. ಅಲ್ಲಿ ಎದುರು ಇನ್ನೊಂದು ಪ್ರಾಣಿ, ಪಕ್ಷಿ, ಗಿಡ, ಮತ್ತು ಯಾವುದರ ಭಯ ಭೀತಿ ಇಲ್ಲ. ಅಲ್ಲಿ ಶಾಶ್ವತವಾಗಿ ನಿಮಗೆ ಸಂಪತ್ತು ಶೇಖರಿಸಲ್ಪಡುತ್ತೆ. ಅಲ್ಲಿ ನಿಮಗೆ ಸ್ವರ್ಗದ ಬಾಗಿಲನ್ನು ತೆರೆದು ನಿಮ್ಮನ್ನು ಭವ್ಯವಾಗಿ ಸ್ವಾಗತಿಸಲಿ. ಬಲಾನ ನೆಚ್ಚಿನ ಸೇವಕ, ನಿನ್ನ ಜವಾಬ್ದಾರಿಯನ್ನು ನೀನು ನೆರವೇರಿಸಿದ್ದೀಯಾ, ಬಾ ನಿನ್ನ ಯಜಮಾನನ ಸಂತೋಷದಲ್ಲಿ ಭಾಗಿಯಾಗುವಂತೆ ಹೇಳಿ ನಿನ್ನ ಯಜಮಾನ ನಿನಗೆ ಕೂರಿಸಿ ಊಟವನ್ನು ಬಡಿಸಿ ನಿನ್ನನ್ನು ತೃಪ್ತಿಪಡಿಸ್ತಾನೆ. ನಿನಗೆ ಬೇಕಾದ ಸೌಕರ್ಯಗಳನ್ನು ಮಾಡಿಕೊಡ್ತಾನೆ. ಈ ದಿನದವರೆಗೂ ನಾವು ಪಾಲಿಸಬೇಕಾದ ಸ್ವಾಮಿ ಹೇಳಿಲ್ಲ, ಸಾಮಾನ್ಯಗಳು ಶ್ರೇಷ್ಠವಾದಂತಹ 3 ರತ್ನಗಳನ್ನು, ನಿಧಿಯನ್ನು ನೀನು ಪಾಲಿಸು. ಆ ನಿಧಿ ಎಲ್ಲಿದೆ ಅಲ್ಲಿದೆ. ಅಲ್ಲಿರುವ ನಿಧಿಗಾಗಿ ನಿನ್ನ ಜೀವನವನ್ನು ವ್ಯಯಿಸು. ನಿನ್ನ ಸಮಯ, ನಿನ್ನ ಪ್ರತಿಭೆ, ನಿನ್ನ ಚಾಲನೆ, ನಿನ್ನ ಮಾತು, ನಿನ್ನ ಕಥೆ ಇವೆಲ್ಲವೂ ಕೂಡ ಶಾಶ್ವತವಾದ ವಿಚಾರಗಳ ಕಡೆಯಲ್ಲಿ ನಮಗೆ ಗಮನವನ್ನು ಹರಿಸ್ತಾ ಇದ್ದಾರೆ.